ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಟೇಸ್ಟಿಯಾದ ಗುಜರಾತಿಗಳ ಫೇಮಸ್ ಮೇಥಿ ತೇಪ್ಲ, ಅಂದರೆ ಅದು ನಮ್ಮ ಕನ್ನಡದಲ್ಲಿ ಮಸಾಲ ಮೆಂತ್ಯ ಚಪಾತಿ ಅಂತ ಹೇಳ್ಬೋದನೋ, ಅದನ್ನು ಹೇಳ್ಕೊಡ್ತೀನಿ. ಹೇಗೆ ಮಾಡೋದು ಅಂತ, ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ, ಬನ್ನಿ. ಈಗ ಮೇಥಿ ತೇಪ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ 1 ಬೌಲಷ್ಟು ಮೆಂತ್ಯದ ಸೊಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ ನೀರನ್ನು ಇದು ಮಾಡ್ಕೊಂಡ್ಬಿಟ್ಟು ಫಸ್ಟು ಒಂದು 3-4 ಸಲ ಚೆನ್ನಾಗಿ ತೊಳೆದಿದ್ದೀನಿ. ತುಂಬ ಕೇರ್ಫುಲ್ಲಾಗಿ ತೊಳಿಬೇಕು, ಇಲ್ಲದೇ ಇದ್ದರೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಮರಳು ಥರ ಮಣ್ಣು ಥರ ಸಿಕ್ಬಿಟ್ರು ಇನ್ನು ಚಪಾತಿ ಫುಲ್ ಹಾಳಾಗಿಬಿಡುತ್ತೆ. ಆಮೇಲೆ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಅದಕ್ಕೆ ಶುಂಠಿ, 1-2 ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇಷ್ಟು ಎಳ್ಳು 1/4 ಟೀ ಸ್ಪೂನ್ ಇದೆ. ಅಜ್ವೈನ ಇದು ಅಷ್ಟೇ, ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡು ಈ ಥರ ಅಂಗೈಯಲ್ಲಿ ಒಂದು ಸ್ವಲ್ಪ ಉಜ್ಜಿಬಿಟ್ಟು ಹಾಕಿ, ಒಳ್ಳೆ ಫ್ಲೇವರ್ ಬರುತ್ತೆ. ಅದಕ್ಕೆ 1/4 ಬಟ್ಲು ಮೆಂತ್ಯ ತೊಗೊಂಡಲ್ಲ, ಅದೇ ಅಳತೆಯಲ್ಲಿ ಮೊಸರು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು. ಇವಾಗ ಅದರಲ್ಲಿ ಬೌಲು ಮೆಂತ್ಯದ ಸೊಪ್ಪು ಎಷ್ಟಿದೆಯೋ ಅದರಲ್ಲಿ 1.5 ಗೋಧಿ ಹಿಟ್ಟು, 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೋಡಿ ಅಳತೆ ಮಾಡಿ ಹಾಕ್ತಾ ಇದ್ದೀನಿ. 1, 1.5 ಅಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಕಲಸಿಡೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ ನಿಧಾನಕ್ಕೆ ನೀರು ಹಾಕ್ಕೊಡಿ. ಕೊನೆಗೆ ತುಂಬ ಜಾಸ್ತಿ ಆಗಿಬಿಟ್ರೆ ಅದು ಚೆನ್ನಾಗಾಗಲ್ಲ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ಒಂದು ಸ್ವಲ್ಪ ಜಾಸ್ತಿ ಇದಾಯಿತು ನೀರು ಅನ್ನೋ ಥರನೂ ಆಗಬಾರ್ದು. ಫರ್ಮಾಗಿರಬೇಕು. ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಣ, ಆಮೇಲೆ ಅರಿಯೋಕ್ಕೆ ಶುರು ಮಾಡೋಣ. ನೋಡಿ 10 ನಿಮಿಷ ರೆಸ್ಟ್ ಆಗಿದೆ. ಈಗ ಇದರಲ್ಲಿ ನಾನು ಹೀಗೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅರಿಯೋದು ತೋರಿಸ್ತೀನಿ. ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಎಷ್ಟು ತೆಳ್ಳಕ್ಕಾಗತ್ತೋ ಅಷ್ಟು ತೆಳ್ಳಕ್ಕೆ ಅರಿಬೇಕು.
ನೋಡಿ ಅರ್ದಿದ್ದೀನಿ, ಇಷ್ಟು ತೆಳ್ಳಕ್ಕೆ ಬಂದಿದೆ ನೋಡಿ. ಆಮೇಲೆ ಇದನ್ನು ಬೇಯಿಸ್ತಾ ಇನ್ನೊಂದು ಟಿಪ್ಸ್ ಅಂದರೆ ಒಂದು ಸ್ವಲ್ಪನೂ ಕಡಿಮೆ ಆಗಲಿ ಮೀಡಿಯಮ್ ಉರಿ ಆಗಲಿ ಮಾಡ್ಕೋಬೇಡಿ, ಹೈ ಫ್ಲೇಮಲ್ಲಿ ಮಾಡ್ಕೋಬೇಕು. ಯಾಕೆಂದರೆ ಸಣ್ಣ ಉರಿಲಿ ಮಾಡಿಬಿಟ್ರೆ ಅದು ಸ್ಮೂತಾಗಿ ಬರೋಲ್ಲ, ಚಪಾತಿ ಮೃದುವಾಗಿರಲ್ಲ. ಸೊ ನಿಮಗೆ ಮೃದುವಾಗಿರಬೇಕು ಅಂತಂದರೆ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ, ಆಮೇಲೆ ಬೇಯಿಸಬೇಕು. ಬೇಯಿಸ್ತಾ ಒಳ್ಳೆ ಈ ಮೆಂತ್ಯದ ಸೊಪ್ಪಿಂದ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮೆಣಸಿನ ಪುಡಿ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, ಯಾಕೆಂದರೆ ಶುಂಠಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿರೋದ್ರಿಂದ. ನೀವು ನಿಮ್ಮ ಮನೆಯವರ ರುಚಿಗೆ ತಕ್ಕಂಗೆ ನೀವು ಖಾರ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ರುಚಿಯಾದ ಮೇಥಿ ತೇಪ್ಲ ಅಥವಾ ಮಸಾಲೆ ಮೆಂತಿ ಚಪಾತಿ ರೆಡಿಯಾಗಿದೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.